ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಗು ಬರ್ತಾ ಇದೆ, ವಿಡಿಯೋ ಶುರು ಮಾಡ್ತಾನೆ. ಈ ಸೆಕ್ಸ್ ಸಿಡಿಗಳು ಗೊತ್ತಾ ನಿಮಗೆ? ರಾಜಕಾರಣಿಗಳದ್ದು ಬುಡ್ಡಗಳು, ವಯಸ್ಸಾದ ಮೇಲೆ ಇವರಿಗೆಲ್ಲ ತೆವಲು ಚಟಗಳಿರಲಿ ತೆವಲಿರಲಿ. ಈ ನಾವು ರೆಕಾರ್ಡ್ ಯಾಕೆ ಮಾಡ್ಕೋಬೇಕು, ಅಥವಾ ನಮ್ಮನ್ನು ಯಾರಾದರೂ ರೆಕಾರ್ಡ್ ಮಾಡ್ತಾ ಇದ್ದಾರಾ? ಅನ್ವಾಂಟೆಡ್ ಪರ್ಸನ್ ಹತ್ರ ಮೂಮೆಂಟ್ ಆದರೆ ಏನೆಲ್ಲ ಎಡವಟ್ಗಳಾಗ್ತದೆ, ಏನಾದರೂ ಪ್ರಿಕಾಷನ್ ತಗೋಬೇಕಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಬಹಳ ಲಾಂಗ್ ಟೈಮ್ ನಂಬಿಕೆಗಳಿಲ್ಲದಿದ್ದರೆ ಎಡವಟ್ಟಿನಿಂದ, ಆತುರದಿಂದ ಕಾಮಕ್ಕೆ ನಿಗ್ರಹ ಇಲ್ಲ. ನಿಜ 100% ಅದೊಂದು ಪ್ರಕೃತಿ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಏನೋ ಆದಾಗ ಅದು ಆಗಿಬಿಡಬೇಕು ಅನ್ನೋ ಎಡವಟ್ಟು ಮಾಡ್ಕೊಂಡು ಸಮಾಜದಲ್ಲಿ ನಾನು ಬಹಳ ಪ್ರತಿಷ್ಠಿತ ವ್ಯಕ್ತಿ ಅಂತ ಗುರುತಿಸ್ಕೊಂಡು ಬಿಲ್ಡಪ್ ತೊಗೊಂಡವರೆಲ್ಲ ಬಯಲಾಗಿ ಬೆತ್ತಲಾಗಿ ಬಿದ್ದದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಮೇಟಿ ಈ ವಯಸ್ಸಿನಲ್ಲಿ ಯಾಕಪ್ಪ ಮೀಟಿ ಅಂತ ನಾವು ಕೇಳಿದ್ವಿ. ಸುಮಾರು 70-80 ವರ್ಷ ಆದಾಗ ಇದೇ ಮೇಟಿ ಗೊತ್ತಾ ನಿಮಗೆ? ಕಾಂಗ್ರೆಸ್ಸಿನ ಶಾಸಕ ಆತ ಎಲ್ಲ ವಿಧಾನಸೌಧದಲ್ಲೇ ಎಲ್ಲೋ ಒಂದು ಕಡೆ ಒಂದು ಹೆಣ್ಮಗಳ ಜೊತೆಗೆ ಮೀಟಕ್ಕೆ ಹೋಗ್ಬಿಟ್ಟು ತಗ್ಲಾಕೊಂಡ ಆ ವಿಡಿಯೋ ಬರಲಾಯಿತು. ಹಲಪಾದಿಯಾಗಿ ಅನೇಕರ ಕೇಸುಗಳನ್ನು ನಾವು ನೋಡ್ಕೊಬಂದ್ವಿ. ರೇಣುಕಾ ಸ್ವಾಮಿಯ ಚುಂಬನ, ಆಲಿಂಗನ ಎಲ್ಲವನ್ನೂ ನೋಡ್ಕೊಂಡು ಬಂದಂಥ ನಮಗೆ ಬಹಳ ಕೆಟ್ಟದಾದಂಥ ದರ್ಶನವನ್ನು, ಭಯಾನಕವಾದಂಥ ದರ್ಶನವನ್ನು ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ ಅವರ ಕೇಸು. ಸಿಕ್ಕಾಪಟ್ಟೆ ಖರಾಬಾಗಿತ್ತು. ಡೆಲ್ಲಿ ತೋರಿಸು ಅನ್ನೋ ಆ್ಯಂಗಲ್ನಲ್ಲಿ ಬಹಳ ಮಜಬೂತಾಗಿ ಅಡ್ಡಾಡಿ ಓಡಾಡಿ ಗುದ್ದಾಡಿ ಈ ಹೆಸರು ಮಾಡಿದ ರಮೇಶ್ ಜಾರಕಿಹೊಳಿ ಹೆಚ್ಚು ಕಮ್ಮಿ ಅದೇನೇ ಪ್ರಭಾವ ಇದ್ದರೂ, ಅದೇನೇ ಸಾಹುಕಾರ ಆದರೂ, ತಾವು ಆ ಕೇಸಿನಲ್ಲಿ ಸಿಕ್ಕಿಬಿದ್ದ ನಂತರ ಅವರದ್ದೆಲ್ಲೋ ಒಂದು ಕಡೆ ಆ ಗರ್ಜನೆ ಇತ್ತಲ್ಲ, ಅಸ್ತಿತ್ವ, ಸ್ಟ್ರಾಂಗು ಇದೆ, ಎಲ್ಲದೂ ಡೌನ್ ಆಗಿಬಿಟ್ಟಿದೆ. ಅದರಲ್ಲಿ ಯಾವ ಡೌಟು ಇಲ್ಲ. ಒಂದು ಸಲ ಇಂಥ ಕೇಸ್ಗಳಲ್ಲಿ ತಗಲಾಕೊಂಬಿಟ್ರೆ ಆಮೇಲೆ ಮಾನ ಮರದಿರಲ್ಲ. ನೀವು ಬೇರೆ ಯಾವುದ್ರಲ್ಲಾದ್ರೂ ತಗೊಳ್ಳಾಕೊಳ್ಳಿ, ಭ್ರಷ್ಟಾಚಾರ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಅಲ್ಲಿಗೆ ಜೈಲಿಗೆ ಹೋಗಿ ಬರ್ತೀರೋ, ಇನ್ನೊಂದು ಹೋಗ್ತಿರೋ, ಹಣ ಅಂತ ಮೆರೆಸ್ತಾರೆ. ಹಾಗಂತ ರಮೇಶ್ ಜಾರಕಿಹೊಳಿಗೋಸ್ಕರ ಅವರ ಪ್ರಕರಣ ಹೊರಗೆ ಬಂದ ಮೇಲೂ ಸಿಮೆಣ್ಣೆ ಹಾಕಿ ಬೆಂಕಿ ಹಾಕೊಂಡಂತಹ ಖರಾಬ್ ಭಕ್ತರುಗಳು ಕೂಡ ಇರ್ತಾರೆ. ಅಂಥವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಆದರೆ ಓವರಲ್ ಆಗಿ ಅವ್ರದ್ದು ಏನಿರುತ್ತೆ, ಒಂದು ಇದು ಕಾಲರ್ ಹಿಂಗಿರ್ತದಲ್ಲ, ಎಲ್ಲ ಡೌನ್ ಆಗ್ತದೆ. ತಲೆ ತಗ್ಸ್ಬೇಕಾಗತ್ತೆ. ಈಗ ಯಡಿಯೂರಪ್ಪನ ಮೇಲೆ ಪೋಕ್ಸೋ ಅಂತ ಮೊನ್ನೆ ಯಾವುದೋ ಹೆಣ್ಮಗಳು ಕೇಸ್ ಹಾಕಿದ್ಲು. ಆಗ ಈ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಮುಂದಾಗಲ್ಲ. ಜನಸಾಮಾನ್ಯರು ಬಿಡ್ತಾರೆ ಆ ಪೋಕ್ಸೋ ಕೇಸ್ ಆಗ್ತಿದ್ದಂಗೆ ಹೆಚ್ಚು ಕಮ್ಮಿ ಏನೂ ಯೋಚನೆ ಮಾಡೋಂಗಿಲ್ಲ. ಅವ್ನು ಯಾರೇ ಆಗಲಿ ಎತ್ತಾಕೊಂಡು ಹೋಗ್ಬಿಡ್ಬೇಕು. ಅದನ್ನು ಯಡಿಯೂರಪ್ಪನ ಕೇಸ್ನಲ್ಲಿ ಮಾಡಲಿಲ್ಲ. ಪೋಕ್ಸೋ ಅಲ್ಲಿ FIR ಆದಮೇಲೂ ಕೂಡ ಈ ಮನುಷ್ಯ ಬೈಟ್ ಕೊಡ್ಕೊಂಡು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಡ್ಕೊಂಡು ಓಡಾಡ್ತಿದ್ರು. ಇದೊಂಥರ ಜಂಗ್ಲಿನೇ. ಅರೆಸ್ಟ್ ಮಾಡಬೇಕಾದಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಸುಮ್ಮನಿತ್ತು. ಯಾವಾಗ ಸಿದ್ದರಾಮಯ್ಯ ಸರ್ಕಾರದ ಮೂಡ ಇನ್ನಿತರ ವಿಚಾರದಲ್ಲಿ BJP ಪ್ರೊಟೆಸ್ಟ್ ಮಾಡ್ತೋ, ಯಡಿಯೂರಪ್ಪ ಪೋಕ್ಸೋ ಜನ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಒನ್ಸ್ ಅಗೇನ್ ವಕೀಲ್ ಸಾಬು ಅಂತ ಹೇಳಿಬಿಟ್ಟು ಒಂದಿಷ್ಟು ದಿನಗಳ ಕಾಲ ಹೆಸರುವಾಸಿ ಆಗಿದ್ದಂಥ ಜಗದೀಶ್ ಲಾಯರ್ ಅಂತ ಅವರು ಮಾಜಿ ಮುಖ್ಯಮಂತ್ರಿಯೊಬ್ಬರ ಸೆಕ್ಸ್ ಸಿಡಿ ನನ್ನ ಹತ್ರ ಇದೆ, ಅದನ್ನು ನಾನು ರಮೇಶ್ ಜಾರಕಿಹೊಳಿ ಪ್ರಕರಣದ ಥರ ರಿಲೀಸ್ ಮಾಡಿಬಿಟ್ಟು ಗಲೀಜು ಮಾಡಲ್ಲ, ಇದನ್ನು ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ತೆಗೆದುಕೊಂಡು ಹೋಗಿ ಆತನಿಗೆ ಶಿಕ್ಷೆ ಆಗುವವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಮೊನ್ನೆ ಹಾಗೆ ಮೂವ್ ಆಗ್ತಾರೆ. ಅವರು ಮೂವ್ ಆಗ್ತಾ ಇದ್ದ ಹಾಗೆ ಆ ಮಾಜಿ CM ಯಾರು, ಅದರಲ್ಲೂ BJP ಮಾಜಿ CM ಅಂತ ಹೇಳ್ತಾರೆ. ಈ ಯಡಿಯೂರಪ್ಪ ಬೇರೆ ಪೋಕ್ಸೋ ಕೇಸು ಆ ಕೇಸು ಅಂತ ಸಿಕ್ಕಾಕೊಂಡಿದ್ದಾರೆ. ಈ ಗೋಡೆ ಒಳಗಡೆ, 4 ಗೋಡೆ ಒಳಗಡೆ ಏನಾದರೂ ಮಾಡಿರ್ಬೋದಾ, ಇವ್ರದ್ದೇನಾದರೂ ಇರಬಹುದಾ ಅಂತ ಹೇಳ್ಬಿಟ್ಟು ಚರ್ಚೆ ಶುರುವಾಯಿತು. ಅದು ಬಿಟ್ಟರೆ ಯಾರು, ಇನ್ನು ಜಗದೀಶ್ ಶೆಟ್ಟರ್ ಮಾಜಿ CM, ಇವರೇನಾದರೂ ಹಾಗೇನಾದ್ರೂ ಮಾಡ್ಬೋದಾ? ಸದಾನಂದ ಗೌಡ್ರದ್ದು ಕೂಡ ಒಂದು ಸಲ ವೈರಲ್ ಆಗುತ್ತೆ. ಅವರ ಬಾಯಿನ ಹಂಗೆ ಮಾಡೋದು, ಆಮೇಲೆ ಅದು AI ಟೆಕ್ನಾಲಜಿನೋ BI ಟೆಕ್ನಾಲಜಿನೋ ಇನ್ನೊಂದು ಟೆಕ್ನಾಲಜಿನೋ ಅಂತ ಏನೇನೋ ಹೇಳಿಬಿಟ್ಟು ಅಲ್ಲಲ್ಲೇ ಅದಕ್ಕೆ ತೌಡನ್ನು ಹಾಕಿ ಒರೆಸುವಂಥ ಪ್ರಯತ್ನವನ್ನು ಮಾಡಲಾಯಿತು. ಅವ್ರದ್ದಿರ್ಬೋದಾ ಅಂತ ಈ ಚರ್ಚೆಗಳೇ ನಡೀತಾ ಇತ್ತು. ಸೀರಿಯಸ್ ಆಗಿ ಪತ್ರಕರ್ತರಾಗಿ ನಾವು ಕೂಡ ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಸದಾನಂದ ಗೌಡನೋ, ಜಗದೀಶ್ ಶೆಟ್ಟರೋ, ಯಡಿಯೂರಪ್ಪನ ಹೂ ಆರ್ ಯು, ಯಾರೋ ಈಗ ಸಿಕ್ಕಾಕೊಂಡಿದ್ದೀರಿ. ನಮ್ಮ ಹಣೆ ಬರ ನೋಡ್ರಿ. ಈ ವಯಸ್ಸಾದಂತಹ ಬುಡ್ಡಗಳದೆಲ್ಲ ನೋಡಬೇಕಾಗಿದೆ. ಅವರ ಬೆತ್ತಲ ದೇಹ, ಅವರ ಬೆತ್ತಲ ಕ್ರಿಯೆ ನೋಡಿ. ಯಾವತ್ತೂ ಕೂಡ ಈ ಥರದ ಲೈಂಗಿಕ ಕ್ರಿಯೆಗಳು ಅಥವಾ ಈ ಥರದ ಗೀಡಿಗಳು ಹೊರಗೆ ಬಂದಾಗ ನಾನು ಯೋಚನೆ ಮಾಡೋದು, ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ರಾಜಕಾರಣಿ ಮಾದರಿಯಾಗಿ ಬದುಕಬೇಕಾದರೂ ಎಂಥ ಹೇಸಿಗೆ ಕೆಲಸ ಮಾಡ್ತೀರಾ ಅಷ್ಟೇ. ಆದರೆ ಪ್ರಕೃತಿನ ನೀವು ತಡೆಯೋಕ್ಕಾಗಲ್ಲ. ಒಂದು ಹೆಣ್ಣಿನ ಜೊತೆ ಅವನ MLA ಇಲ್ಲ ಜನಸಾಮಾನ್ಯನ ಇದ್ದ ಅಂದರೆ ಅದು ಒಪ್ಪಿತ ಲೈಂಗಿಕ ಕ್ರಿಯೆ. ಇಬ್ಬರ ನಡುವೆ ಒಪ್ಪಿಗೆ ಇದ್ದಾಗ ಅದು ನಡೆದು ಹೋಗ್ತದೆ. ಅದೇನಾದರೂ ಬಲವಂತ ಆದರೆ, ಅತ್ಯಾಚಾರ ಆದರೆ ಇಮಿಡಿಯೇಟಾಗಿ ಆಗಿ ಹೋಗ್ಬಿಟ್ಟು ಕೇಸ್ ಕೊಡಬೇಕಾಗತ್ತೆ, ಕಂಪ್ಲೇಂಟ್ ಕೊಡಬೇಕಾಗತ್ತೆ, ಅರೆಸ್ಟ್ ಮಾಡಬೇಕಾಗುತ್ತೆ. ಅದು ಬೇರೆ ಥರ ಹೊರಡುತ್ತೆ. ಈಗ ಪ್ರಜ್ವಲ್ ರೇವಣ್ಣನ ಕೇಸು ಹೀಗೇ ನಡೀತಾ ಬಂತು.
ಕೊನೆಗೆ ಅದು ವೈರಲ್ ಆಗೋವರೆಗೂ ಕೂಡ ಎಲ್ಲೂ ಕೇಸ್ ಆಗಲಿ ಇನ್ನೊಂದಾಗಲಿ ದಾಖಲಾಗಲಿಲ್ಲ. ವೈರಲ್ ಆದಮೇಲೆ ಮಾನ ಮರ್ಯಾದೆ ಇನ್ನೊಂದು ವಿಚಾರಕ್ಕೆ ಕಟ್ಟು ಬಿದ್ದು ಕೆಲವರು ಕಂಪ್ಲೇಂಟ್ ಕೊಟ್ಟು ಅದು ಈಗ ಸ್ಟ್ರಾಂಗ್ ಆಗಿಬಿಟ್ಟು ಪ್ರಜ್ವಲ್ ರೇವಣ್ಣನವ್ರಿಗೆ ಉಳಿವಾಗಿದ್ದಾರೆ. ರೇವಣ್ಣನವರಿಗೆ ಏನು ಅವನು ಉರುಳೆ ಆಗಿದೆ. ಆ ಉರುಳಿನ ಜೊತೆಗೆ ಅವರ ಅಪ್ಪ ಎಚ್ ಡಿ ರೇವಣ್ಣನ ಸೌರವ ಕಥೆಯು ಸೇರ್ಕೊಂಡ್ಬಿಟ್ಟಿದೆ. ಆಮೇಲೆ ಅವರ ಅಮ್ಮನ ಕಿಡ್ನಾಪ್ ಪ್ರಕರಣವು ಸೇರ್ಕೊಂಡಿದೆ. ಅದು ಎಲ್ಲಿಂದ ಹೋಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿ ಪ್ರಜ್ವಲ್ ರೇವಣ್ಣ ಹೆಚ್ಚು ಕಮ್ಮಿ ತಗಲಾಕೊಳ್ಳೋದಂತೂ ಫಿಕ್ಸು. ಯಾಕಂದರೆ ಇದರಲ್ಲಿ ಶಿಕ್ಷೆಗೀಡಾಗಬಹುದು ಅನ್ನೋದು ಬಲವಾಗಿ ವಕೀಲರುಗಳು ಹೇಳ್ತಾ ಇದ್ದಾರೆ. ಇದೊಂಥರದ ಕ್ರಿಯೆ. ನಮ್ಮ ಹಣೆ ಬರ ನೋಡ್ಬೇಕಲ್ಲ, ವೈರಲ್ ಆಗಿದ್ದು ಈ ವಯಸ್ಸಾದ ಬುಡ್ಡಗಳದು ಮಾಡ್ಕೊಳ್ಳಿ. ಚಟ ಇತ್ತ ವಯಸ್ಸಾದ್ರೇನು ಇನ್ನೊಂದಾದ್ರೇನು ಅದು ಅದರದ್ದೇ ಆದಂಥ ಪ್ರಿಕಾಷನ್ ಮಾಡ್ಕೊಳ್ಳಿ. ಅದು ಬಟಾ ಬಯಲಾದಾಗ, ಸಾರ್ವಜನಿಕರ ಜೀವನದ ಮುಂದೆ ಬಂದಾಗ, ಸಾರ್ವಜನಿಕರ ವಲಯದಲ್ಲಿ ಬಂದಾಗ ಅದೊಂಥರ ಅಭಾಸ ಆಗ್ತದೆ. ನಿಮಗೂ ಮಾನ ಮರ್ಯಾದೆ ಹೋಗ್ತದೆ, ನಿಮಗೂ ಶೇಮ್ ನಿಮಗೂ ತಲೆ ಎತ್ತಕ್ಕಾಗಲ್ಲ. ಮಾಡ್ಕೊಳ್ತೀರ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ರಪ್ಪ ಅಂತ ಹೇಳ್ಬೋದು ಅಷ್ಟೇ. ಒಪ್ಪಿತ ಲೈಂಗಿಕ ಕ್ರಿಯೆಗಳನ್ನು ನೀವು ಅಪರಾಧ ಅಂತ ಹೇಳೋದಕ್ಕಾಗಲ್ಲ. ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್. ಬಲವಂತ ಅಂದರೆ ರೇಪ್ ಆಗ್ತದೆ. ಆ ರೇಪ್ ಆಗಿಲ್ಲ ಅಂದಮೇಲೆ ಇವ್ರದೆಲ್ಲ ಒಪ್ಪಿತ ಲೈಂಗಿಕ ಕ್ರಿಯೆನೇ. ಈಗ BJPದು ಯಾರ್ದೋ CD ಇದೆ ಅಂತೆ, ಅದು ಹೊರಗೆ ಬಂದ ಕೂಡಲೇ ಏನಾಗುತ್ತೆ, ಏನು ಬಹಳ ದೊಡ್ಡ ಕ್ರಾಂತಿ ಆಗ್ತದೆ, ಎಂಥ ಮಣ್ಣು ಆಗಲ್ಲ. ಈ ನನ್ನ ಮಗ ಇಂಥವನ ಅಂತ ಜನ ಬೈಕತ್ತಾರೆ, ಮಜಾ ತಗೋತಾರೆ, ಕಾಮಿಡಿ ಮಾಡ್ತಾರೆ. ಅದನ್ನು ಭರಿಸಲಾಗದೆ ಮಾನ ಮರ್ಯಾದೆ ಹೋಯಿತು ಅಂತ ಹೇಳ್ಬಿಟ್ಟು ತಲೆ ತಗ್ಗಿಸಿ ನಡಿಬೇಕಾಗತ್ತೆ, ತಲೆ ತಗ್ಗಿಸಿ ಇರಬೇಕಾಗತ್ತೆ. ಹೆಚ್ಚು ಕಮ್ಮಿ ಮಾನಸಿಕ ಹಿಂಸೆ 1 ತಿಂಗಳು 2 ತಿಂಗಳು ವರ್ಷಗಳ ಕಾಲ ಹಾಗಿರುತ್ತೆ. ತೀರಾ ಮಾನ ಮರ್ಯಾದೆ ಬಿಟ್ಟು ಅನ್ನೋದ್ರೆ ಮತ್ತೆ ಎದ್ದು ಬಂದುಬಿಟ್ಟು ಸಾಚಂತರ ಪೋಸ್ ಕೊಡ್ತಾನೆ. ಮರ್ಯಾದೆಗೋಸ್ಕರ ಹೆದರೋನು ಅಂಜೋನು ತಲೆ ತೆಗೆಸ್ಕೊಂಡು ಬದುಕಬೇಕಾಗತ್ತೆ. ಮತ್ತು ಅವರ ರಾಜಕೀಯ ಜೀವನದ ಉದ್ದಕ್ಕೂ ನಡ್ಕೊಂಡ್ಬಂದಿದ್ದು 30 ವರ್ಷದಿಂದ ನಾನು ಭಾಳ 40 ವರ್ಷದಿಂದ ನಾನು ಭಾಳ ಸಾಚವಾದ ರಾಜಕಾರಣ ಮಾಡ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡೋರಿಗೆಲ್ಲ ಥೂಕ್ ಅಂತ ಹೇಳ್ಬಿಟ್ಟು ಉಗಿಯೋ ಥರ ಆಗ್ತದೆ. ಈ ಒಂದಿಷ್ಟು ಮಾಜಿ BJP CMಗಳ ಬಗ್ಗೆ ಚರ್ಚೆ ನಡೀತಿರ್ಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ BJP ಮಾಜಿ ಮುಖ್ಯಮಂತ್ರಿ, ಅವರು ಇಮಿಡಿಯೇಟಾಗಿ ಕೋರ್ಟಿಗೆ ಹೋಗಿದ್ದಾರೆ. ನನ್ನ ತೇಜೋವಧೆ ಮಾಡುವಂತಹ ಸುದ್ದಿಗಳನ್ನು ಮಾಧ್ಯಮಗಳಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಒಂದು ಇಂಜೆಕ್ಷನ್ ಆರ್ಡರ್ನ ತಂದಿದೆ. ಯಾಕೆ ತಂದರು, ಯಾವ ವಿಚಾರಕ್ಕೆ ತಂದರು, ಅದೇ ಈಗ ಪ್ರಶ್ನೆ ಇರೋದು. ಈಗ BJP ಮಾಜಿ ಮುಖ್ಯಮಂತ್ರಿ ಅವ್ರದ್ದೊಂದು ಸೆಕ್ಸ್ CD ನನ್ನ ಹತ್ರ ಇದೆ. ಅದನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನು ಹೋರಾಟ ಮಾಡ್ತೇನೆ, ಆತನಿಗೆ ಶಿಕ್ಷೆ ಆಗೋ ಥರ ಮಾಡ್ತೀನಿ ಅಂಥೇಳಿ ಒಬ್ಬ ವಕೀಲ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಿಗೆ ಮಾಜಿ ಮುಖ್ಯಮಂತ್ರಿ ಯಾರು, ಅದು BJPಯದು ಅನ್ನೋ ಚರ್ಚೆ ನಡೆಯುತ್ತಿರುವ ವೇಳೆ BJPಯ ಮಾಜಿ ಮುಖ್ಯಮಂತ್ರಿಯಾದಂಥ ಬೊಮ್ಮಾಯಿ ಅವರು ನನ್ನ ವಿರುದ್ಧ ಯಾವುದೇ ರೀತಿಯಲ್ಲೂ ನನ್ನ ತೇಜೋವಧೆ ಮಾಡುವಂಥ ಸುದ್ದಿಗಳು ಪ್ರಸಾರ ಆಗಬಾರ್ದು ಅನ್ನೋ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಅಂದಾಗ ಎಲ್ಲಿ ಕುಂಬಳಕಾಯಿ ಮ್ಯಾಟ್ರ್ ಇದು ಅಂತ ಅನಿಸೋದು ಸಹಜವಾಗಿ ಏನು ಅನಿಸುತ್ತೆ ಅನ್ನೋದು ಹೇಳಕ್ಕೆ ಬಂದಿದ್ದೀನಿ. ಈಗ BJPಯ ಮಾಜಿ CM ಆದಂಥ ಬಸವರಾಜ ಬೊಮ್ಮಾಯಿ ಅವರದ್ದೇ ಸೆಕ್ಸ್ CD ಅದು, ಹಾಗಾಗಿನೇ ಬೊಮ್ಮಾಯಿ ಅವರು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಏನಕ್ಕೆ ತಂದಿದ್ದಾರೆ, ಯಾವ ವಿಚಾರಕ್ಕೆ ತಂದಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಅದು ಆದರೆ ಯಾವ ಸಂದರ್ಭದಲ್ಲಿ ತಂದರು ಅನ್ನೋದೇ ಪ್ರಶ್ನೆ. ಅದನ್ನು ನಾವು ಹೇಳೋಕ್ಕಾಗಲ್ವಲ್ಲ. ಈಗ ಕೋರ್ಟಿಗೆ ಹೋಗಿದ್ದಾರೆ, ಈಗ ನಿಮ್ಮದೇ ಇತ್ತು ಹಾಗಾದರೆ ನೀವು ತಂದಿದ್ದು ನಿಮ್ಮ ಮಾನ ಮರ್ಯಾದೆ ಇದೆಯೇನ್ರಿ, ಇನ್ನೊಂದು ಇದೆಯೇನ್ರಿ ಅಂತ ನಾವು ನ್ಯಾಯಾಂಗ ವ್ಯವಸ್ಥೆ ವಿರುದ್ಧವಾಗಿ ಕಪೋಲ ಕಲ್ಪಿತವಾಗಿ ಅಥವಾ ನಮಗೊಂದು 6th ಸೆನ್ಸ್ ಇರುತ್ತಲ್ಲ ಅದರದಲ್ಲಿ ಮಾತಾಡೋಕ್ಕಾಗಲ್ಲ. ಬಟ್ BJPಯ ಮಾಜಿ CM ಒಬ್ಬರ ಸೆಕ್ಸ್ CD ಬಂದಿದೆ ಅಂತ ಒಬ್ಬರು ಹೇಳ್ತಾ ಇದ್ದಾಗ ಅಲ್ಲೆಲ್ಲ ಆನಂದ್ ನ್ಯಾಮೇಗೌಡನ ಫಸ್ಟ್ ಅದನ್ನು ಹೇಳ್ತಾರೆ. ಅದಾದಮೇಲೆ ಈ ವಕೀಲ ಮುಂದೋಗ್ತಾರೆ. ಇವತ್ತು ಅನೇಕ ಜನ BJP ಮತ್ತು JDS ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಹಗರಣಗಳನ್ನು ಮಾಡಿದ್ದಾರೆ. ಎಷ್ಟೋ ಜನರು CD-ಗಳನ್ನು ನೀವು ನೋಡಿದಿರಿ CD-ಗಳು ನೋಡಿರಲ್ಲ. ಇವತ್ತೊಂದು ಹೊಸ ಸುದ್ದಿ ಬಂದೈತಿ, ನೀವು ಕೇಳಿರಲ್ಲೋ ಗೊತ್ತಿಲ್ಲ. ಇವತ್ತ ನೀವು ನೋಡಿರುವಂತ ಸುದ್ದಿ ಅದೇನಪ್ಪ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ CD ಹೊರಗೆ ಬರುತ್ತೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ CD ಮತ್ತೆ ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಅಶ್ಲೀಲ CD ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು. ಈ ಚರ್ಚೆ ನಡೆಯುತ್ತಿರುವ ವೇಳೆನೆ BJPಯ ಮಾಜಿ CM ಆದಂತಹ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ಇವ್ರು ಯಾರು ಕೂಡ ಇಂಜೆಕ್ಷನ್ ಆಡುತ್ತಾರಲ್ಲ, ನಮ್ಮ ತೇಜೋವಧೆ ಆಗುವಂಥ ಸುದ್ದಿನ ಪ್ರಕಟ ಮಾಡಬಾರ್ದು ಅಂತ. ಪರ್ಟಿಕ್ಯುಲರ್ ಆಗಿ ಬೊಮ್ಮಾಯಿಯವರೇ ಹೋಗಿ ತಗೊಬರ್ತಾರೆ ಅಂದಾಗ ಅಲ್ಪಜ್ಞಾನಿಗಳು ನಮಗೇನೋ ಅಷ್ಟು ಬುದ್ಧಿ ಇಲ್ಲ, ಭಾಳ ದಡ್ಡರು ನಾವು, ನಮ್ಗೆ ಅರ್ಥ ಆಗಲ್ಲ ಅವೆಲ್ಲ ಅಂತ ಅವ್ರು ಅನ್ಕೋಬಾರ್ದಲ್ಲ. ಅಷ್ಟೇ ನೋಡೋಣ, ಕುಂಬಳಕಾಯಿ ಕಳ್ಳನೋ ಇನ್ನೊಂದೋ. ಬಸವರಾಜ ಬೊಮ್ಮಾಯಿ ಅವರು ಬಹುಶಃ ಇದಲ್ಲದೆ ಇರ್ಬೋದಪ್ಪ,
ಬೇರೆ ಇನ್ನೊಂದು ಏನೋ ವಿಚಾರ ಇರ್ಬೋದು, ಅವರ ತೇಜೋವಧೆ ಮಾಡುವಂಥ ಬೇರೆ ಯಾವುದೋ ಸುದ್ದಿಗಳಿರ್ಬೋದು, ಆ ವಿಚಾರಕ್ಕೇನಾದರೂ ಅವರು ತಂದಿರ್ಬೋದು. ಈ ಸೆಕ್ಸ್ ಐಡಿಯ ವಿಚಾರ ಏನು ಚರ್ಚೆ ನಡೀತಿದೆ ಅದು ಇರಲೂಬೋದು, ಅಕಸ್ಮಾತ್ ಇಲ್ಲದೇನೂ ಇರ್ಬೋದು, ಅಕಸ್ಮಾತ್ ಇದ್ದರೂ ಅದು ಇವ್ರದ್ದು ಅಲ್ಲದೆ ಇರ್ಬೋದು, ಬೇರೆ ಯಾರ್ದೋ ಇರ್ಬೋದು. ಹಾಗೇನಾದರೂ ಒಂದು ವೈಂಡ್ ಅಪ್ ಮಾಡಿಬಿಟ್ಟು ಈ ವಿಡಿಯೋನ ಮುಗಿಸೋಣ ಅಂತ ನಾನು ತೀರ್ಮಾನ ಮಾಡಿರೋದ್ರಿಂದ ಹಾಗೇ ವೈಂಡ್ ಅಪ್ ಮಾಡಿ ಈ ವಿಚಾರನ ಮುಗಿಸ್ತಾ ಇದ್ದೀನಿ. ಹುಷಾರಾಗಿರಿ. ಏನೇ ಆರ್ಡ್ರ್ಗಳು ತಂದರು, ಏನೇ ಮಾಡಿದ್ರು, ಕೆಲವೊಂದು ಇರ್ತಾವಲ್ಲ, ಅದು ವೈರಲ್ ಆಗಬೇಕು ಅಂತ ಇದ್ದರೆ, ಮಾಡಲೇಬೇಕು ಅಂತಿದ್ರೆ ಅದು ಹೆಂಗಾದರೂ ಹಾಗೆ ಆಗ್ತದೆ. ಅದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಆ ಥರದ ಒಂದು ಏನಾದರೂ ಚರ್ಚೆ ನಡೀತಿರುವ ವಿಡಿಯೋ ರಿಲೀಸ್ ಆದರೆ ಅದನ್ನು ನೋಡಿ ಕೃತಾರ್ಥರಾಗಿ ಖುಷಿಯಾಗಿ ಅಂತ ಹೇಳ್ತಾ ನನ್ನ ಈ ಮಜವಾದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.